ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತುಗೂ ಒಂದು ಸೀಕ್ರೆಟ್ ಇದೆ ಗೊತ್ತಾ? ಅದುವೇ ಕೆಮಿಕಲ್ ಬಾಂಡ್ಸ್. ಇವತ್ತು ನಾವು ನಮ್ಮ ದಿನನಿತ್ಯದ ವಸ್ತುಗಳನ್ನ ರೂಪಿಸೋ ಎರಡು ಮುಖ್ಯವಾದ ಬಾಂಡ್ಸ್ ಅಂದ್ರೆ ಅಯೋನಿಕ್ ಮತ್ತು ಸಹವೇಲೆನ್ಸಿ ಸಂಯುಕ್ತಗಳ ಜಗತ್ತನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಅಡಿಗೆ ಉಪ್ಪು ನೀರಲ್ಲಿ ಯಾಕೆ ಕರಗುತ್ತೆ, ಆದ್ರೆ ಮೇಣ ಕರಗಲ್ಲ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಉದ್ದೇಶನೇ ಸಾರ್ಥಕ ಆದ ಹಾಗೆ. ಯಾಕಂದ್ರೆ ಉತ್ತರ ಇರೋದು ಅವುಗಳ ನಡುವೆ ಇರೋ ಆ ಕಾಣದ ಬಂಧಗಳಲ್ಲಿ. ಬನ್ನಿ ಈ ಸೀಕ್ರೆಟನ್ನ ಭೇದಿಸೋಣ. ಸರಿ, ನಾವಿವತ್ತು ಏನೇನ್ ಕಲಿತೀವಿ ಅಂತ ಒಂದ್ ಚಿಕ್ಕ ನೋಟ. ಮೊದಲು ಈ ಬಾಂಡ್ಸ್ ಅಂದ್ರೆ ಏನು ಅಂತ ಶುರು ಮಾಡಿ, ಆಮೇಲೆ ದಾನಿಗಳಾದ ಅಯೋನಿಕ್ ಕಾಂಪೌಂಡ್ಸ್ ಮತ್ತು ಪಾಲುದಾರರಾದ ಸಹವೇಲೆನ್ಸಿ ಕಾಂಪೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಇವೆರಡನ್ನೂ ಮುಖಾಮುಖಿ ಇಟ್ಟು ಹೋಲಿಸಿ ಕೊನೆಗೆ ಮುಖ್ಯವಾದ ಅಂಶಗಳನ್ನ ಮೆಲುಕಾಕೋಣ. ಒಂದು ವಸ್ತು ಯಾಕೆ ಗಟ್ಟಿ ಇರುತ್ತೆ, ಇನ್ನೊಂದು ಯಾಕೆ ನೀರಾಗಿರುತ್ತೆ, ಅಥವಾ ಕೆಲವು ವಸ್ತುಗಳು ಯಾಕೆ ಕರೆಂಟ್ ಪಾಸ್ ಮಾಡ್ತವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇರೋದು ಒಂದೇ ಕಡೆ. ಅದು ಆ ವಸ್ತುವಿನೊಳಗಿನ ಪರಮಾಣುಗಳು ಒಂದಕ್ಕೊಂದು ಹೇಗೆ ಅಂಟ್ಕೊಂಡಿವೆ ಅನ್ನೋದ್ರಲ್ಲಿ. ಈ ಕನೆಕ್ಷನ್ ಇದೆ ಬಾಂಡ್. ಮೊದಲನೇದಾಗಿ ಅಯಾನಿಕ್ ಸಂಯುಕ್ತಗಳನ್ನು ನೋಡೋಣ. ಇವನ್ನ ದಾನಿಗಳು ಅಂತ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಯಾಕಂದ್ರೆ ಇಲ್ಲಿ ಒಂದು ಆಟಮ್ ಅಂದ್ರೆ ಪರಮಾಣು ತನ್ನ ಹತ್ರ ಇರೋ ಎಲೆಕ್ಟ್ರಾನನ್ನ ಇನ್ನೊಂದಕ್ಕೆ ಪೂರ್ತಿಯಾಗಿ ದಾನ ಮಾಡಿಬಿಡುತ್ತೆ. ಈ ಒಂದು ವರ್ಗಾವಣೆನೇ ಇವುಗಳ ಎಲ್ಲ ಗುಣಗಳಿಗೂ ಕಾರಣ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಅಯಾನಿಕ್ ಬಾಂಡ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಲೋಹ ಮತ್ತೆ ಅಲೋಹದ ನಡುವೆ ನಡೆಯೋ ಡೀಲ್. ಉದಾಹರಣೆಗೆ ನಮ್ಮ ಅಡಿಗೆ ಉಪ್ಪಲ್ಲಿರೋ ಸೋಡಿಯಂ ಒಂದು ಲೋಹ, ಅದೇ ಉಪ್ಪಲ್ಲಿರೋ ಕ್ಲೋರಿನ್ ಒಂದು ಅಲೋಹ. ಇಲ್ಲಿ ಸೋಡಿಯಂ ತನ್ನ ಹತ್ರ ಇರೋ ಎಲೆಕ್ಟ್ರಾನ್ ಅನ್ನ ಕೊಡುತ್ತೆ, ಕ್ಲೋರಿನ್ ಅದನ್ನ ತಗೊಳುತ್ತೆ, ಅಷ್ಟೇ. ಹೌದು, ಇದೊಂದು ಸರಳ ಸೂತ್ರ. ಲೋಹ ಯಾವಾಗಲೂ ದಾನಿ, ಅಲೋಹ ಯಾವಾಗಲೂ ಸ್ವೀಕರಿಸೋದು. ಈ ಕೊಡುಕೊಳ್ಳೋ ವ್ಯವಹಾರನೇ ಅಯಾನಿಕ್ ಬಾಂಡ್ನ ಅಡಿಪಾಯ. ಸರಿ, ಹೀಗೆ ಎಲೆಕ್ಟ್ರಾನ್ ಕೊಟ್ಟು ತಗೊಂಡ ಮೇಲೆ ಏನಾಗುತ್ತೆ? ಎರಡೂ ಪರಮಾಣುಗಳಿಗೆ ಒಂಥರ ಚಾರ್ಜ್ ಬಂದ್ಬಿಡುತ್ತೆ, ಪಾಸಿಟಿವ್ ಮತ್ತೆ ನೆಗೆಟಿವ್. ಇವನ್ನೇ ನಾವು ಅಯಾನ್ ಅಂತ ಕರೆಯೋದು. ಇವು ಎರಡು ಪುಟ್ಟ ಮ್ಯಾಗ್ನೆಟ್ ಥರ ಒಂದನ್ನೊಂದು ಸಖತ್ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈ ಆಕರ್ಷಣೆಯೇ ಅವುಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದು. ಈ ಅಟ್ರಾಕ್ಷನ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಗಟ್ಟಿಮುಟ್ಟಾದ ಹರಳಿನಂಥ ಘನವಸ್ತುಗಳಾಗಿರ್ತವೆ. ಈ ಸ್ಟ್ರಾಂಗ್ ಬಾಂಡ್ ಮುರಿಯೋಕೆ ತುಂಬಾ ಹೀಟ್ ಬೇಕು. ಅದಕ್ಕೆ ಇವುಗಳ ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟ್ ಎಲ್ಲ ತುಂಬಾ ಜಾಸ್ತಿ. ನಮ್ಮ ಅಡಿಗೆ ಉಪ್ಪು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಘನ ಸ್ಥಿತಿಯಲ್ಲಿ ಅಂದ್ರೆ ಉಪ್ಪು ಡಬ್ಬೆಯಲ್ಲಿದ್ದಾಗ ಅದು ಕರೆಂಟ್ ಪಾಸ್ ಮಾಡಲ್ಲ, ಯಾಕಂದ್ರೆ ಆ ಅಯಾನ್ಗಳೆಲ್ಲ ಲಾಕ್ ಆಗಿರ್ತವೆ. ಆದರೆ ಅದೇ ಉಪ್ಪನ್ನ ನೀರಲ್ಲಿ ಕರಗಿಸಿದ್ರೆ ಅಥವಾ ಬಿಸಿ ಮಾಡಿ ಕರಗಿಸಿದ್ರೆ ಆ ಅಯಾನ್ಗಳಿಗೆ ಫುಲ್ ಫ್ರೀಡಮ್ ಸಿಗ್ಬಿಡುತ್ತೆ. ಅವು ಚಲಿಸೋಕೆ ಶುರು ಮಾಡಿದ ತಕ್ಷಣ ಅವು ಅದ್ಭುತವಾಗಿ ವಿದ್ಯುತ್ತನ್ನು ಸಾಗಿಸ್ತವೆ. ನೋಡಿ, ಸ್ಥಿತಿ ಬದಲಾದ ತಕ್ಷಣ ಗುಣವೇ ಹೇಗೆ ಬದಲಾಗುತ್ತೆ. ಸರಿ, ದಾನಿಗಳ ಕತೆ ಮುಗಿತು. ಈಗ ಪಾಲುದಾರರ ಕಡೆಗೆ ಬರೋಣ. ಇವು ಸಹ ಸಹವೇಲೆನ್ಸಿ ಸಂಯುಕ್ತಗಳು. ಇಲ್ಲಿ ಕೊಡುಕೊಳ್ಳೋ ವ್ಯವಹಾರ ಇಲ್ಲ, ಬದಲಿಗೆ ಇದು ಹಂಚಿಕೊಳ್ಳೋ ಜಗತ್ತು. ಸಹವ್ಯಾಲೆನ್ಸಿ ಬಂಧ ಅಂದ್ರೆ ಇಲ್ಲಿ ಎರಡು ಅಲೋಹ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ದಾನ ಮಾಡಲ್ಲ, ಬದಲಿಗೆ ಅವುಗಳನ್ನ ಶೇರ್ ಮಾಡ್ಕೊಳ್ಳುತ್ತೆ. ಈ ಎಲೆಕ್ಟ್ರಾನ್ ನನಗೂ ಸೇರಿದ್ದು ನಿನಗೂ ಸೇರಿದ್ದು ಅಂತ ಒಂದು ಒಪ್ಪಂದ ಮಾಡ್ಕೊಳ್ಳುತ್ತೆ. ಈ ಶೇರಿಂಗೇ ಅವುಗಳನ್ನ ಒಟ್ಟಿಗೆ ಇಡೋದು. ಇದರ ಸೂತ್ರ ಇನ್ನೂ ಸಿಂಪಲ್. ಒಂದು ಅಲೋಹ ಇನ್ನೊಂದು ಅಲೋಹದ ಜೊತೆ ಸೇರುತ್ತೆ. ಇಲ್ಲಿ ಲೋಹದ ಎಂಟ್ರಿಯೇ ಇಲ್ಲ, ಇಬ್ಬರು ಫ್ರೆಂಡ್ಸು ಪಾರ್ಟ್ನರ್ಶಿಪ್ ಮಾಡ್ಕೊಂಡಾಗ. ಹೀಗೆ ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡಾಗ ಅಣುಗಳು ಅಥವಾ ಮಾಲಿಕ್ಯೂಲ್ಸ್ ಅಂತ ರಚನೆ ಆಗುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಒಂದು ಮಾಲಿಕ್ಯೂಲ್ಗೂ ಇನ್ನೊಂದು ಮಾಲಿಕ್ಯೂಲ್ಗೂ ನಡುವೆ ಇರೋ ಆಕರ್ಷಣೆ ಇದೆಯಲ್ಲ, ಅದು ತುಂಬಾ ವೀಕ್. ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಥರ. ಗ್ಯಾಂಗ್ ಒಳಗೆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇರ್ಬೋದು, ಆದರೆ ಒಂದು ಗ್ಯಾಂಗು ಇನ್ನೊಂದು ಗ್ಯಾಂಗುಗೂ ಅಷ್ಟೇನೂ ಅಟ್ರಾಕ್ಷನ್ ಇರಲ್ಲ. ಆ ವೀಕ್ ಫೋರ್ಸ್ ಕಾರಣದಿಂದಲೇ ಸಹವೇಲೆನ್ಸಿ ಸಂಯುಕ್ತಗಳು ಹೆಚ್ಚಾಗಿ ಮೃದುವಾದ ಘನ, ದ್ರವ ಅಥವಾ ಅನಿಲಗಳಾಗಿ ಇರ್ತವೆ. ಆ ವೀಕ್ ಫೋರ್ಸ್ ಮುರಿಯೋಕೆ ಜಾಸ್ತಿ ಎನರ್ಜಿ ಬೇಕಿಲ್ಲ. ಅದಕ್ಕೆ ಇವುಗಳ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ನಾವು ಕುಡಿಯೋ ನೀರು, ಉಸಿರಾಡೋ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಇದಕ್ಕೆ ಉದಾಹರಣೆಗಳು. ಇನ್ನು ಕರೆಂಟ್ ವಿಷಯಕ್ಕೆ ಬಂದ್ರೆ ಇವು ವಿದ್ಯುತ್ತನ್ನ ಸಾಗೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಚಾರ್ಜ್ ಇರೋ ಅಯಾನ್ಗಳೇ ಇಲ್ಲ. ಎಲೆಕ್ಟ್ರಾನ್ಗಳೆಲ್ಲ ಶೇರ್ ಆಗಿ ಬಾಂಡ್ನಲ್ಲಿ ಲಾಕ್ ಆಗಿರ್ತವೆ. ಹಾಗಾಗಿ ಕರೆಂಟ್ ಪಾಸ್ ಮಾಡೋಕೆ ಫ್ರೀ ಕಣಗಳೇ ಇರೋದಿಲ್ಲ. ಓಕೆ, ಈಗ ನಾವು
ದಾನಿಗಳ ಬಗ್ಗೆನೂ ತಿಳ್ಕೊಂಡ್ವಿ, ಪಾಲುದಾರರ ಬಗ್ಗೆನೂ ತಿಳ್ಕೊಂಡ್ವಿ. ಈಗ ಸಮಯ ಇವೆರಡನ್ನೂ ಮುಖಾಮುಖಿ ನಿಲ್ಲಿಸಿ ಅವುಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನೋಡೋದು. ರೆಡಿನಾ? ಈ ಟೇಬಲ್ ನೋಡಿ, ವ್ಯತ್ಯಾಸಗಳು ಎಷ್ಟು ಕ್ಲಿಯರಾಗಿ ಕಾಣಿಸ್ತಿವೆ ಅಲ್ವಾ? ಒಂದೆಡೆ ಸಂಪೂರ್ಣ ಟ್ರಾನ್ಸ್ಫರ್, ಇನ್ನೊಂದೆಡೆ ಶೇರಿಂಗ್. ಒಂದು ಗಟ್ಟಿ ಸ್ಫಟಿಕ, ಇನ್ನೊಂದು ಸಾಫ್ಟ್ ಅಥವಾ ದ್ರವ. ಒಂದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್, ಇನ್ನೊಂದಕ್ಕೆ ಲೋ. ಒಂದು ನೀರಲ್ಲಿ ಕರಗುತ್ತೆ, ಇನ್ನೊಂದು ಕರಗಲ್ಲ. ವಿದ್ಯುತ್ ವಾಹಕತೆಯಲ್ಲೂ ಅಷ್ಟೇ, ಕಂಪ್ಲೀಟ್ ಆಪೋಸಿಟ್. ಒಂದೇ ಒಂದು ಎಲೆಕ್ಟ್ರಾನ್ ಕೊಡ್ತಾರಾ ಅಥವಾ ಶೇರ್ ಮಾಡ್ಕೊಳ್ತಾರಾ ಅನ್ನೋ ಸಣ್ಣ ವ್ಯತ್ಯಾಸ ಒಂದು ವಸ್ತುವಿನ ಇಡೀ ಗುಣವನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋದು ನಿಜಕ್ಕೂ ಅದ್ಭುತ ಅಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಾವು ಕಲ್ತಿದ್ದೇನು? ಎಲ್ಲಕ್ಕಿಂತ ಮುಖ್ಯವಾದ ಟೇಕವೇ ಪಾಯಿಂಟ್ ಯಾವುದು? ಅದನ್ನ ಈಗ ಒಂದೇ ಮಾತಿನಲ್ಲಿ ನೋಡೋಣ. ನೋಡಿ, ಇಡೀ ಕಥೆಯ ಸಾರಾಂಶ ಇಷ್ಟೇ. ಅಯಾನಿಕ್ ಬಂಧ ಅಂದ್ರೆ ಕೊಡು-ಕೊಳ್ಳುವಿಕೆ, ಇದರಿಂದ ಹುಟ್ಟೋದು ಸ್ಟ್ರಾಂಗ್ ಅಟ್ರಾಕ್ಷನ್. ಸಹವೇಲೆನ್ಸಿ ಬಂಧ ಅಂದ್ರೆ ಹಂಚಿಕೆ, ಇದರಿಂದ ಹುಟ್ಟೋದು ವೀಕ್ ಫೋರ್ಸ್ ಇರೋ ಮಾಲಿಕ್ಯೂಲ್ಸ್. ಆ ಸ್ಟ್ರಾಂಗ್ ಬಾಂಡ್ ಮುರಿಯಕ್ಕೆ ಹೆಚ್ಚು ಶಕ್ತಿ ಬೇಕು, ಈ ವೀಕ್ ಫೋರ್ಸ್ ಮುರಿಯಕ್ಕೆ ಕಡಿಮೆ ಶಕ್ತಿ ಸಾಕು. ಇದೊಂದೇ ಮೂಲಭೂತ ವ್ಯತ್ಯಾಸ ಅವುಗಳ ಬೇರೆಲ್ಲಾ ಗುಣಗಳನ್ನೂ ನಿರ್ಧರಿಸುತ್ತೆ. ಹಾಗಾದರೆ ಕೊನೆಗೊಂದು ಪ್ರಶ್ನೆ. ನಮ್ಮ ದಿನನಿತ್ಯದ ಜೀವನದಲ್ಲಿ, ಅಂದ್ರೆ ನಾವು ಊಟ ಮಾಡೋ ಉಪ್ಪಿನಿಂದ ಹಿಡಿದು ಕುಡಿಯೋ ನೀರಿನವರೆಗೂ ನಾವು ನೋಡೋ ವಸ್ತುಗಳಲ್ಲಿ ಯಾವ ಥರದ ಬಂಧ ಹೆಚ್ಚಾಗಿ ಕಾಣಸಿಗುತ್ತೆ ಅಂತ ಅನಿಸುತ್ತೆ? ಅಯಾನಿಕ್ ಬಾಂಡಾ ಅಥವಾ ಸಹವೇಲೆನ್ಸಿ ಬಾಂಡಾ? ಈ ಸೈನ್ಸನ್ನ ನಮ್ಮ ಸುತ್ತಮುತ್ತಲಿನ ಪ್ರಪಂಚಕ್ಕೆ ಅನ್ವಯಿಸಿ ನೋಡಿದಾಗ ಕಲಿಯೋದು ಇನ್ನಷ್ಟು ಮಜಾ ಕೊಡುತ್ತೆ. ಯೋಚನೆ ಮಾಡ್ತೀರಿ?